ಏ ಗಾಂಡು, ಅಲ್ಲಿ ಇಲ್ಲಿ ಗುದ್ದೋಬೋದು ಈ ನನ್ನ ಮಕ್ಕಳನ್ನ ಗುದ್ದಾಯಿಸಿದ್ರೆ ಯಾವಾಗಲೂ ಚೆನ್ನಾಗಿರ್ತಿತ್ತು. ನೀನ್ ಈ ತರ ಗಾಂಡು ಅಂತ ಕರೆಯೋದಕ್ಕೆ ನಿನ್ ತಂಗಿ ಜೊತೆ ಮ್ಯಾಟ್ರ್ ಮಾಡಿ ವಿಡಿಯೋ ಮಾಡಿಟ್ಟಿದ್ದೀನಿ. ನನ್ನ ತಂಗಿ ಜೊತೆ ಹೋಗ ವಿಡಿಯೋ ತೆಗೆದು ನೋಡು, ಗೊತ್ತಾಗತ್ತ ನನ್ ಗಾಂಡುನ ಗಂಡ್ಸ ಅಂತ. ಥ್ಯಾಂಕ್ ಯು. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಎಲ್ಲರೂ ನಮಸ್ಕಾರ. ಸುದೀಪ್ ಸರ್ ಮೂವಿಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದೆ ನನ್ನ ಅದೃಷ್ಟ. ಅದರಲ್ಲೂ ಇವತ್ತು ಸಕ್ಸಸ್ ಮೀಟ್, ಇಷ್ಟು ಜನ ಸಪೋರ್ಟು, ವಾವ್, ಡಬಲ್ ಅದೃಷ್ಟ. ಡೆಫಿನೆಟ್ಲಿ ಈ ಸಿನಿಮಾ ಇನ್ನೂ ಕೂಡ ಒಂದು ಲೆವೆಲ್, ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ, ಆ ನಂಬಿಕೆ ನನ್ನಲ್ಲಿದೆ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? 25ನೇ ತಾರೀಕು ತನಕ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡ್ದಂಗೆ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ಮ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಚಿಕ್ಕವನಿದ್ದಾಗ ಮನೇಲಿ ಅಪ್ಪ ಅಮ್ಮ ನ್ಯೂಸ್ ಚಾನಲ್ ಹಾಕಿದಾಗ, ಸೀರಿಯಲ್ಗಳು ನೋಡಿದಾಗ ನಾನು ಉದಯ ಟಿವಿಲಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ, ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಜಗಳ ಆಡಿ ರಿಮೋಟ್ ಕಿತ್ಕೊಳ್ತಿದ್ದ ಅವನು. ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಹೊಸೊಬ್ಬರಿಗೆ ತುಂಬಾ ಒಂದು ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಬರೀ 4 ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹಿಂಗಿದೆ. ಸೊ ಇನ್ನೊಂದು 40 ದಿನ ಆಗಿ 100 ದಿನ ಆಗೋವಾಗ ಅದ್ರ ಆರ್ಭಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದ್ದೀನಿ. ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು. ಸೊ ಆಕ್ಚುಲಿ ನಾವು ನಿಮ್ಮನ್ನ ಮುಂಚೆನೂ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅಲ್ಲಿ ನೋಡಿದೀವಿ. ಬಟ್ ವಾಟ್ ವಾಸ್ ದ ಮ್ಯಾಕ್ಸಿಮಮ್ ಇನ್ ಮ್ಯಾಕ್ಸ್ ನಿಮಗೆ? ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು. ಈ ತರ ಕೂತು ಸಕ್ಸಸ್ ಪಾರ್ಟಿ ನಮ್ಗೆ ಮೊದಲನೇ ಸಲ. ಸೊ ನಂಗೆ ತುಂಬಾ ಖುಷಿ ಇದೆ. ಒಂದ್ಸತಿ ನಂಗೋಸ್ಕರ ಜೋರಾಗಿ ಮ್ಯಾಕ್ಸ್ ಅವ್ರು ಹೇಳ್ತಾರದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ. ಅಂತೀರಲ್ವಾ? ಐ ಥಿಂಕ್ ಈ ಗ್ರೌಂಡ್ ಫ್ಲೋರು ಥರ್ಡ್ ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು. ಬಟ್ ಈಗ ಎಲ್ಲರೂ ಒಂದ್ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ಬಿಟ್ಕೊಳ್ಳಿ. ಓಕೆ, ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನ್ ಗೊತ್ತಾ, ನೀವೆಲ್ಲರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳ್ಬೇಕಂತೆ. ರೆಡಿನಾ? ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದ್ದಾರೆ, ಹೇಳ್ತಾರೆ. ಓಕೆ, ಇವರ್ ವಿ ಗೋ. 3, 2, 1. ಎನಿವೆ, ನನಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ. ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದ್ರು. ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ, ಅವರು ಮಾತಾಡೋರ ಸ್ಟೈಲ್ ಆಗಲಿ, ಅಥವಾ ನಮ್ಗೆ ಹೇಳ್ಕೊಟ್ಟಿರೋದಲ್ಲ, ನನಗಿದು ಮೊದಲನೇ ಸಲ. ಸೊ ನಂಗೆ ತುಂಬ ಖುಷಿ ಇದೆ. ಅಷ್ಟೇ ಅಲ್ಲ, ಕಾರ್ತಿಕ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಚಂದ್ರು ಸರ್, ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಹಿಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ನಡೆಸಬೇಕು? ಹೃದಯಪೂರ್ವಕ ಧನ್ಯವಾದಗಳು. ಒಂದು ನಮ್ಮ ನಾಡಿನ, ನಮ್ಮ ಪ್ರದೇಶದ ಸಿನಿಮಾನ ಈ ಥರ ಹಬ್ಬದ ಥರ ಆಚರಿಸ್ತಾ ಇದ್ದೀರಾ. ಕಾರಣ ನೀವೆಲ್ಲರೂ. ಅದಕ್ಕೆ ಕಾರಣ ಅಫ್ಕೋರ್ಸ್ ಕಿಚ್ಚ ಸರ್. ಬಟ್ ಅಫ್ಕೋರ್ಸ್ ಬಿಕಾಸ್ ಆಫ್ ಹಿಮ್ ಆಲ್ ಆಫ್ ಅಸ್ ಆರ್ ಹಿಯರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮ್ಯಾಕ್ಸ್ ಈಸ್ ಬಾಸ್. ಥ್ಯಾಂಕ್ ಯು. ಸಿಂಪಲ್ ಆಗಿ ಹೇಳ್ಬಿಟ್ರೆ ಹೇಗೆ? ಮ್ಯಾಕ್ಸಿಮಮ್ ಆಗಿ ಹೇಳ್ಬೇಕು ನೀವು. ಇವಾಗೆಲ್ಲ ಮ್ಯಾಕ್ಸಿಮಯ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಹೌ ಇಟ್ ಸ್ಟಾರ್ಟೆಡ್. ಸೊ ನಿಮ್ಗೆ ಅನ್ಸಿತ್ತ ಅವಾಗ ಈ ತರ ಸೂಪರ್ ಡೂಪರ್ ಬ್ಲ್ಯಾಕ್ ಬಾಸ್ಟರ್ ಆಗುತ್ತೆ ಅಂತ? ಅಫ್ಕೋರ್ಸ್ ಪ್ರತಿಯೊಂದು ಕ್ಷಣದಲ್ಲೂ ಇದೇ ಥರನೇ ಇರುತ್ತೆ ಅಂತ ಗೊತ್ತಿತ್ತು. ಈ ಥರದ ಒಂದು ಸೆಲೆಬ್ರೇಷನ್ ನಾನು ಮೊದಲನೇ ಸತಿ ಭಾಗಿಯಾಗ್ತಾ ಇರೋದು. ಬಟ್ ಕಿಚ್ಚ ಅವ್ರು ಇರ್ಬೇಕಾದ್ರೆ ಈ ಥರ ಜನ ಸೇರಿರ್ತಾರೆ ಅಂತ ವಿ ಆಂಟಿಸಿಪೇಟ್. ಈ ದ ಮ್ಯಾನ್ ಹೂ ಕ್ಯಾನ್ ಸೇಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್. ಕೋಟ್ಯಾಂತರ ಟಿಕೆಟ್ ಸೇಲ್ ಮಾಡುವಂಥ ಅಭಿಮಾನಿಗಳನ್ನ ಅವ್ರು ಬೆಳೆಸ್ಕೊಂಡಿದ್ದಾರೆ. ಸೊ ಆ ನಂಬಿಕೆ ಇತ್ತು. ಒಂದು ಡೈಲಾಗ್ ಅಂತೆ ಅಭಿಮಾನಿಗಳಿಗೋಸ್ಕರ.
ನೋ, ನಾನು ಆಕ್ಚುಲಿ ಇಲ್ಲಿ ಕಿಚ್ಚ ಅವ್ರ ಡೈಲಾಗ್ ಕೇಳಕ್ ಬಂದಿರೋದು. ಐ ಆಮ್ ಹಿಯರ್ ಟು ಲಿಸನ್. ನಿಮ್ಮಷ್ಟೇ ಕಾತರನಾಗಿ ನಾನು ಸುದೀಪ್ ಅವ್ರು ಕಾಯ್ತಾ ಇದ್ದೀನಿ. ಸೊ ಆಕ್ಚುಲಿ ವೆಯ್ಟ್. ಥ್ಯಾಂಕ್ ಯು. ನಾವು ಬಿಡ್ತಾ ಇಲ್ಲ ಸರ್, ನಿಮ್ಮ ಕ್ಯಾರೆಕ್ಟರ್ ಒಂದು ಲೈನ್ ಆದ್ರೂ ಬರಲಿ ಸರ್. ಅವ್ರು ಮತ್ತೆ ವಾಪಸ್ ಬರಲಿ, ಅವ್ರನ್ನ ಕರಿತೀವಿ. ಆಲ್ ರೈಟ್, ಥ್ಯಾಂಕ್ ಯು ಕೃಷ್ಣ ಸರ್, ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ಗುಡ್ ಈವ್ನಿಂಗ್. ದೊಡ್ಡ ಧನ್ಯವಾದಗಳು ನಿಮಗೆ. ಈ ಮ್ಯಾಕ್ಸ್ ಸಕ್ಸಸ್ ಮೀಟ್ಗೆ ಬಂದು ಭಾಗಿಯಾಗಿದ್ದೀರಾ. ನಮ್ಮ ಸಿನಿಮಾನ ಒಪ್ಕೊಂಡು ಈ ಮಟ್ಟಕ್ಕೆ ರಾರಾಯಿಸ್ತಿದ್ದೀರಾ. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೇ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ, ಡೈಲಾಗ್ ಕಂಪಲ್ಸರಿ ಮಾಡ್ಬಿಟ್ಟಿದ್ದೀವಿ ನಾವು. ಇದರಲ್ಲಿ ಡೈಲಾಗ್ ಹೊಡೆಯೋಕೆ ಏನೂ ಇಲ್ಲ. ಡೈಲಾಗ್ ಹೊಡೆಯೋರು ನಮ್ಮ ಬಾಸ್ ಅಲ್ಲಿದ್ದಾರೆ, ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಇಲ್ಲಿ ಹವಾ ಏನಾಗುತ್ತೆ ಅಂತ ನಮಗೆ ಒಂದು ಇಮ್ಯಾಜಿನೇಷನ್ ಇದೆ. ಸೊ ನಾವೆಲ್ಲ ಒಂದು ಭಾಗ ಆಗಿದ್ದೀವಿ. ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ. ಇಲ್ಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮೆಂಚಿದ್ದೀನಿ, ಒಂದಷ್ಟು ಕೆಲಸಗಳು ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾ ಮುಖಾಂತರ ದೊಡ್ಡ ಪರದೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಅಗೇನ್ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸಿನಿಮಾ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿಂದ ಒಪ್ಕೊಂಡಿದ್ದೀರಾ. ಅಂಡ್ ಅಗೇನ್ ಆ್ಯಸ್ ಯೂಶುವಲ್ ಸುದೀಪ್ ಅವರಿದ್ದಾರೆ ಅಂತಂದಮೇಲೆ ಈ ಸಿನಿಮಾ ಏನಾಗ್ಬೋದು ನೀವೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಆಗಿಂದ ಆರ್ಭಟಿಸಿರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಸೂಪರ್ ಗುಡ್. ನಿಮಗೆ ಒಂದ್ಸತಿ ಚೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಡೈರೆಕ್ಟರ್ ಸರ್ಗೆ ಅಲ್ಲಿ ಸೆಟ್ಟಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ. ನಾ ಬೇರೆ ಮೀನಾ ಕುಮಾರಿ. ಥ್ಯಾಂಕ್ ಯು. ಇದು ನನ್ನ ಹೊಸ ಐಡೆಂಟಿಟಿ. ಆಫ್ಟರ್ ಕಿರುಗುರಿನ ಕೈಯಾಳಿಗಳು, ಅವಾಗ ಎಲ್ಲಿ ಹೋದ್ರು ಕೈಯಾಳಿ ಸುಕೃತ ಅಂತ ಒಂದು ಟ್ಯಾಗ್ ಲೈನ್ ಆಗೋಗಿತ್ತು. ಬಟ್ ಈಗ ಮ್ಯಾಕ್ಸಿಂದ ಮ್ಯಾಕ್ಸ್ ಸುಕೃತ ಅಥವಾ ಮ್ಯಾಕ್ಸ್ ಮೀನಾ ಕುಮಾರಿ ಅಂತ ಫೇಮಸ್ ಆಗ್ತದೆ. ಸೊ ಥ್ಯಾಂಕ್ ಯು ಈ ಹೊಸ ಪರಿಚಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ಗೂ ತುಂಬ ಥ್ಯಾಂಕ್ಸ್. ಫೌಂಡ್ ನೈಸ್ ಫ್ರೆಂಡ್ಸ್, ಎಲ್ಲ ಅಮೇಝಿಂಗ್ ಫ್ರೆಂಡ್ಸ್ ಸೆಟ್ಟಲ್ಲಿ. ಚಂದ್ರು ಸರ್ ಬಗ್ಗೆ ಹೇಳಬೇಕು. ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರು ಸರ್, ನಮ್ಮ DOP ಚಂದ್ರು ಸರ್. ಸರ್ ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಅವನು ಸರ್. ಶಿವಕುಮಾರ್ ಸರ್ ಇಲ್ಲ, ಮನು ಇಲ್ಲ, ಬಟ್ ಮಿಸ್ಸಿಂಗ್ ದೆಮ್. ಐ ಥಿಂಕ್ ಅವ್ರು ಸದ್ಯದಲ್ಲಿ ಬರ್ತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ. ನಮ್ಮ ಮಂಜು ಮೌರ್ಯ ಸರ್, ನಮ್ಮ ತಮಿಳ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು. ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ಜರ್ನಿ ನಮ್ಮೆಲ್ಲರಿಗೂ. ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ. ಸೊ